ತೋರಿಸ್ತೀನಿ ನೋಡಿ. ಇದು ತುಂಬ ಭಾರ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಗೋಪ್ರವನ್ನು ಹಚ್ಕೊಂಡು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅದನ್ನು ಬೇಗ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದು ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಇಂಟ್ರೆಸ್ಟ್ ಬೇಕು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ನಮಸ್ಕಾರ ಕುಡ್ಲಾ, ಹೇಗಿದ್ದೀರಾ? ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ನೋಡ್ಕೊಂಡೆ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ. ಸೊ ಸಂಡೇ ತಾನೇ ಇವತ್ತು, ನನಗೆ ಉಲ್ಲಾಲ ಪೋಸ್ಟಿಂಗ್ ಕೂಡ. ಸೊ ಉಲ್ಲಾಲ ಪೋಸ್ಟಿಂಗಲ್ಲಿ ಆ ಥರ ಏನೂ ಇರಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಅಂತ ಸ್ವಲ್ಪ ವ್ಲಾಗಿಂಗ್ ಮಾಡೋಣ ಅಂತ. ಈಗ ಜಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಯಿಂದ ವಾಪಸ್ಸು ಚಾ ಎಲ್ಲ ಕುಟ್ಕೊಂಡು, ಬಿಕಾಸ್ ನಾನು ಎದ್ದದೇ ಲೇಟು, 2 ಗಂಟೆ ಎದ್ದಿದ್ದೀನಿ ಇವತ್ತು ನಾನು. ಸಂಡೇ ಎಲ್ಲ ಇರುವಾಗ ಹಿಂಗೆ ಈ ಥರನೇ ಲೇಟ್ ನೈಟ್ ಸ್ಲೀಪು, ಲೇಟ್ ಮಾರ್ನಿಂಗ್ ವೇಕಪ್ಪು, ಇದೇ ನಮ್ಮ ರೂಟೀನ್ ಆಗಿ ಹೋಗ್ಬಿಡುತ್ತೆ. ಸೊ ಈಗ ಜಸ್ಟ್ ಸಂಜೆ ಆಗಿದೆ, ಆಲ್ಮೋಸ್ಟ್ 6 ಗಂಟೆ ಹತ್ರ. ಒಂದು ಬೊಂಡ ನೀರು ಕುಡ್ಕೊಂಡು ಮತ್ತೆ ಹೋಗುವ ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲವು ಸೀರೀಸ್ ಉಂಟು, ನಾನು ನೋಡ್ತಾ ಇದ್ದೆ, ಗುಡ್ ಡಾಕ್ಟರ್ ಅಂತ. ಸೊ ಗುಡ್ ಡಾಕ್ಟರ್ ಒಂದು ಸ್ವಲ್ಪ ಸೀರೀಸನ್ನು ಮುಗಿಸ್ಕೊಂಡು, ಸೀಸನ್ 4 ಇದ್ದೀನಿ ಈಗ ನಾನು. ಮುಗಿಸ್ಕೊಂಡು ಮತ್ತೆ ಒಳ್ಳೆ ಡಿನ್ನರ್ ಮಾಡಿಕೊಂಡು ಬ್ಯಾಕ್ ಟು ಸ್ಲೀಪ್. ನಾಳೆ ಹೆಂಗೂ ನನಗೆ ಡ್ಯೂಟಿ ಉಂಟು. ಎಸ್ಟರ್ಡೇ ವಾಸ್ ಡಾಕ್ಟರ್ ಸ್ಟ್ರೈಕ್. ನಮ್ಮ ಕೋಲ್ಕತ್ತಲ್ಲಿ ಆದಂತಹ ಒಂದು ಘಟನೆ. ಒಂದು 31 year old ಪೋಸ್ಟ್ ಗ್ರಾಜುಯೇಟ್ ಜೂನಿಯರ್ ಡಾಕ್ಟರ್ ಆನ್ ಡ್ಯೂಟಿಯಲ್ಲಿ ಅವರನ್ನು ಮರ್ಡರ್ ಮತ್ತು ರೇಪ್ ಮಾಡಿದ್ದಾರೆ. ಇದು ನಮ್ಮ ದೇಶ ಈ ಥರ ಆಗೋಯ್ತಪ್ಪ, ಏನು ಮಾಡೋಕ್ಕಾಗಲ್ಲ. ಅಂಟಿಲ್ ದ ಮನಿ ಪವರ್ ಯಾವಾಗ ಕಡಿಮೆವಾಗುತ್ತೆ ಆ ಟೈಮು ಜಸ್ಟಿಸ್ ಸಿಗುತ್ತೆ. ಸೊ ನಾವು ಟೈಮ್ ಬಿಂಗ್ ದ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಡೂ ಇಸ್ ಪ್ರೇ and fight for the justice, of course, and not rest until our doctor gets justice. ನಮ್ಮ ಪಾಠದಲ್ಲಿ ಮಾಡಿ ಆಯಿತು, ಇನ್ನೇನು ಮಾಡಿ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸ್ಟೋರಿ ಆಗ್ತಾರೆ, ನಾವು ಅದೇ ಆಗ್ತಿದ್ದೀವಿ. until we really get into the streets and protest, I don't think justice will be served. ಇರಲಿ, ಅದ್ರ ಬಗ್ಗೆ ಜಾಸ್ತಿ ಇಮೋಷನಲ್ ಆಗಿ ಸೆಂಟಿಮೆಂಟ್ ಆಗೋದು ಕೂಡ ನನಗೆ ಬ್ಯಾಡ್ ಫೀಲ್ ಆಗುತ್ತೆ. ಸದ್ಯಕ್ಕೆ ನಾನು ಹೇಳ್ದಾಗೆ ಒಂದು ಬೊಂಡ ನೀರು ಕುಡ್ಕೊಂಡು ಜಸ್ಟ್ ಗೆಟ್ ಬ್ಯಾಕ್ ಟು ಹೋಮ್. ಒಂದು ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಉಂಟು, ಹೋಪ್ಫುಲ್ ಸೂನ್ ರಿವೀಲ್ ಮಾಡ್ತೀನಿ. ಸ್ವಲ್ಪ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ತಾ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ನಂತರ ಒಂದು ಹೊಸತ್ತಾಗಿ ಒಂದು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ಲಿಕ್ಕಿದ್ದೀನಿ. ಸೊ ನನ್ನ ಮನೆ ಬರುತ್ತೆ ರೈಟ್ ಸೈಡ್, ಆ ಸೈಡು. ಸೊ ಸ್ಟ್ರೈಟಾಗಿ ಹೋಗಿ ರೈಟ್ ಹೋದರೆ ನಮ್ಮ ಹಾಸ್ಪಿಟಲು, ಸ್ಟ್ರೈಟಾಗಿ ಹೋಗಿ ಲೆಫ್ಟ್ ಹೋದರೆ ನಮ್ಮ ಕುತ್ತಾರಲ್ಲಿ ಒಂದು ಕೊರಗಜ್ಜದೊಂದು ಕಟ್ಟೆ ಬರುತ್ತೆ, ಬಹಳ ಕಾರ್ಣಿಕವಾದದ್ದು. ಸೊ ಅಲ್ಲಿ ಹೋಗ್ಬೋದು. ಫಸ್ಟ್ ಇಲ್ಲಿ ರೈಟ್ ತಗೊಳ್ಳೋಣ. ಸಂಡೇ ಸ್ವಲ್ಪ ರೈಡ್ ಮಾಡಲಿಕ್ಕೆ ಅಂತ ಹೊರಗೆ ಬಂದರೆ ನಮ್ಮ ಟ್ರಾಫಿಕ್ಕೇ ಸಾಕಪ್ಪ. ಅದನ್ನು ಬೊಂಡ ಕುಡಿಯುವಂತ ಬಂದರೆ ಬೊಂಡ, ಅಯ್ಯೋ ದೇವರೇ, ಬೊಂಡ ಇಲ್ಲಿ ಆಗ್ತಿದೆ ಸಿಗ್ತಿತ್ತು, ಬಟ್ ಇವತ್ತು ಕ್ಲೋಸ್ ಆಗಿದೆ. ಅದೇ ಸ್ವಲ್ಪ ಮುಂದ್ಗಡೆ ಹೋಗಿ ಅಲ್ಲಿ ಎಲ್ಲಾದರೂ ಅದನ್ನು ಮಾಡೋಣ. ಸದ್ಯಕ್ಕೆ ಇಲ್ಲಿಲ್ಲಪ್ಪ. ಬಟ್ ಯು ಕ್ಯಾನ್ ಸಿ ಇದು ಸನ್ ಸೆಟಲ್ ಆಗ್ತುಂಟು. ಏನಪ್ಪ ಇದು, ಫಸ್ಟ್ ಐ ಥಾಟ್ ಲೈಕ್ ಟ್ರಾಫಿಕ್ ಪೊಲೀಸ್ ಥರ ಇಟ್ಸ್ ಅನ್ ಆ್ಯಂಬುಲೆನ್ಸ್. ಓಕೆ, ಇಲ್ಲದ್ರೆ ಈಗ ನಮ್ಗೆ ಚೆನ್ನಾಗಿ ಕಟ್ತಿದ್ರು. ಅನ್ಫಾರ್ಚುನೇಟ್ಲಿ ಸಂಡೇ ಆದ ಕಾರಣ ಎಲ್ಲ ಶಾಪ್ಸ್ ಕ್ಲೋಸ್ಡ್. ನೋ ಬೊಂಡ ವಾಟರ್. ನಮ್ಮ ನಸೀಬಲ್ಲಿ ಇವತ್ತು ಬೊಂಡ ವಾಟರ್ ಅಂತಿಲ್ಲ. ನಾನೇ ತೆಂಗಿನಕಾಯಿ ಮರ ಹತ್ಕೊಂಡು ತೆಗಿಬೇಕಷ್ಟೇ. ಇವತ್ತಂತೂ ಬೊಂಡ ವಾಟರ್ ನನಗೆ ಸಿಗಲ್ಲ. ನೋ ಪ್ರಾಬ್ಲಮ್, ಮನೆಗೆ ಹೋಗಿ ಒಳ್ಳೆ ಕೋಲ್ಡ್ ವಾಟರ್ ಕುಡಿಯೋಣ, ಮತ್ತೆ ಹಂಗೆ ನೋಡೋಣ ಏನಾಗುತ್ತಂತ. ನಿಮಗೆ ಈ ಥರ ವ್ಲಾಗ್ಸ್ ನಾನು ಮಾಡ್ತಾ ಇರಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಆ ಥರ ನಾನು ಕನ್ನಡದಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಮನೆ ಬಂತು, ನನಗೆ ಕೆಳಗಡೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಕತ್ತಲೆ ಆಗಬಹುದು ಈಗ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಮೀ, ಕಾಣ್ತಿದ್ದಾನೆ ಇಲ್ಲ ಗೊತ್ತಿಲ್ಲ. ಬೇಸ್ಮೆಂಟಲ್ಲಿದ್ದೀನಿ. ನೀವು ಈ ಚಾನಲ್ಗೆ ಹೊಸದಾಗಿದ್ದರೆ ಈಗನೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆಯಿತು, ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಆಯಿತು. ಈಗ ಸ್ಟ್ರೈಟಾಗಿ ಹೋಗೋಣ. ನನ್ನ ಬೈಕು ಆ್ಯಕ್ಚುಲಿ GT ವಜ್ರ ಶೋರೂಮಲ್ಲಿದ್ದಾನೆ. ಯಾಕಂದರೆ ಅದು ಸ್ವಲ್ಪ ರೈಡ್ ಮಾಡುವಾಗ ನಮ್ಮ ವೈರ್ ಮೈಟಾಗಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಸೊ ಜಸ್ಟ್ 2 months ಆಯಿತು. 2 monthsಲ್ಲಿ ಅದು ಪ್ರಾಬ್ಲಮ್ ಬಂದಿದೆ. ಸೊ ವಾರಂಟಿ ಪೀರಿಯಡಲ್ಲಿ ಉಂಟು. ಸೊ ಫುಲ್ ರಿಪ್ಲೇಸ್ ಮಾಡಿಕೊಡ್ತಾರೆ ಆ ವೈರನ್ನು. ಅದನ್ನು ತರಬೇಕು ನಾಳೆ ಹೋಗಿ. ಬಿಕಾಸ್ ನಾಳೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ. 4:15 ಅಂದಾಜು ಹೋಗಬೇಕು. ಮತ್ತು ಪ್ಲಸ್ ಜಿಮ್ಮಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಇದು ನಮ್ಮ ಬೇಸ್ಮೆಂಟು, ತುಂಬ ಸ್ಮೆಲ್ ಬರ್ತಪ್ಪ ಇಲ್ಲಿ. ಏನಂತ ಗೊತ್ತಿಲ್ಲ. ದೇ ಹ್ಯಾವ್ ಏನಾದರೂ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ. ಇಲ್ಲೇ ಬಿಡಿ, ಏನು ಮಾಡೋಕ್ಕಾಗಲ್ಲ. ಹೇಳ್ದಲ್ಲ, ಒಗ್ಗಟ್ಟಿನಲ್ಲಿ ಬಲ ಬಿದ್ದಿ ಅಂದರೆ ಇಲ್ಲಿ ಒಗ್ಗಟ್ಟೇ ಇಲ್ಲ. ಎಲ್ಲ ಉಂಟು, ಅದು ಒಗ್ಗಟ್ಟಿಲ್ಲ. ಸೊ ಲಿಫ್ಟ್ ಬಂತು. ಆಲ್ಮೋಸ್ಟ್ ವಿ ಆರ್ ಹಿಯರ್. ಬೇಗ ಓನಪ್ಪ. ಇದು ಪೇಷನ್ಸ್ ಲೆವೆಲ್ ಇರುತ್ತಲ್ಲ, ಇದನ್ನು ಗ್ರೌಂಡ್ ಫ್ಲೋರ್ ಬರಲಿಕ್ಕೆ ಆಯ್ತಪ್ಪ ಬಂತು.
ಪೇಷನ್ಸ್ ಲೆವೆಲ್ ಇರುತ್ತಲ್ಲ ಅದಕ್ಕೆ ಇದೇ ಇಲ್ಲಪ್ಪ. ಅದಕ್ಕೆ ಟ್ಯಾಟೋ ಹಾಕಿದ್ದೀನಲ್ಲ, ಪೇಷನ್ಸ್ ಆ್ಯಂಡ್ ಪೀಸ್ ಅಂತ. ಲೈಫಲ್ಲಿ ಎಲ್ಲ ಉಂಟು, ಅದಕ್ಕೆ ಪೇಷನ್ಸ್ ಮತ್ತು ಪೀಸ್ ಇಲ್ಲ. ನಾನು ಆಲ್ಮೋಸ್ಟ್ 100K ಸಬ್ಸ್ಕ್ರೈಬರ್ಸ್ ಆಗಿ ತುಂಬ ಟೈಮ್ ಆಯ್ತಪ್ಪ. ಆಲ್ಮೋಸ್ಟ್ ಒಂದು 1 ಇಯರ್ ಕಳೀತು. ಯೂಟ್ಯೂಬ್ ಚಾನಲ್ ಬಟನು ಬಂದಿತ್ತು, 2 ಯೂಟ್ಯೂಬ್ ಚಾನಲ್ ಪ್ಲೇ ಬಟನ್ ಬಂದಿತ್ತು ನನಗೆ, ಸಿಲ್ವರು. ಅದನ್ನು ನಾನು ಸಾರಿ ತುಂಬ ಇಲ್ಲಿ ಇದು ಉಂಟು, ಮೆಸಪ್ ಆಗಿದೆ. ಇದು ನನ್ನ ಸ್ಟುಡಿಯೋ ತುಂಬ ಮೆಸಪ್ ಆಗಿದೆ. ನನ್ನ ಟ್ಯಾಗ್ಲೇನು. ಸೊ ಅದನ್ನು ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದೆ, ಅದು ಬಂದಿದೆ. ಫ್ರೇಮಲ್ಲಿ ಹಾಕ್ಕೊಂಡಿಲ್ಲಿ ಫ್ರೇಮ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನಿಮಗೆ. ಐ ಆಮ್ ವೆರಿ ಎಕ್ಸೈಟೆಡ್ ಇದಕ್ಕೆ ನೋಡಲಿಕ್ಕೆ. ತೋರಿಸ್ತೀನಿ ನೋಡಿ. ಇದು ತುಂಬ ಭಾರ ಕೈ ಹಿಡ್ಲಿಕ್ಕೆ ಆಗ್ತಿಲ್ಲ. ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್ ಐ ಹರ್ನ್ಡ್. ನೋಡಿ ಇಲ್ಲಿ ಸೈಡ್ ತಗೊಂಡಿಸ್ಬಿಡ್ತೀನಿ. ಡಾಕ್ಟರ್ ನಿರಂಜನ್ ಸಮಾನಿ ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ ಇನ್ ಯೂಟ್ಯೂಬ್. ಹೆಂಗೆ ಉಂಟು ಕಮೆಂಟ್ ಮಾಡಿ, ಒಳ್ಳೇದಾಗಿದ್ರೆ ಕಮೆಂಟ್ ಮಾಡಿ. ಇದು ಇನ್ನೊಂದು, ಇದು ಒಂದು ಸೈಡ್ ಇಡ್ತೀನಿ. ಇಲ್ಲಿ ಬಟ್ಟೆ ಆಚೆ ಹಾಕಿ ಹೋಗಿದ್ದಪ್ಪ, ಗಿಡದಾಗಿ ಬಿದ್ದರೆ ಮುಗೀತು ಕತೆ. ಇದು ಇನ್ನೊಂದು ನೋಡ್ಬೋದು ನಿಮಗೆ, 2 ಪ್ಲೇ ಬಟನ್ ಉಂಟು. ಸೊ ಇದನ್ನು ಎಲ್ಲಿ ಫ್ರೇಮ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಹಾಕ್ಬೇಕಾ, ಅಲ್ಲಿ ಹಾಕ್ಬೇಕಾ, ಅಲ್ಲಿ ಹಾಕ್ಬೇಕಾ, ಇಲ್ಲ ಹಾಕ್ಬೇಕಲ್ಲಿ ತೆಕ್ಕೊಂಡಿಲ್ಲ ಚೇಂಜ್ ಮಾಡಬೇಕಾ, ತುಂಬ ಕನ್ಫ್ಯೂಷನ್ ಉಂಟು. ಬಟ್ ದ್ಯಾಟ್ ಈಸ್ ಫೈನ್. ಸದ್ಯಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಬಟನ್ ನಾನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನಾನು ಆದಷ್ಟು ಬೇಗ ಆದಷ್ಟು ಬೇಗ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಂತ ಇದ್ದೇನೆ. ಹೆಲ್ಮೆಟಲ್ಲಿ ಗೋಪ್ರೋ ಇಟ್ಕೊಂಡು ರೈಡಲ್ಲಿ ಹೋಗೋದಂತ. ನಮ್ಮ ಹಾಸ್ಪಿಟಲ್ ಟೈಮೇ ಸಿಗೋಲ್ಲ, ಅದು ಇನ್ನೊಂದು ವಿಷಯ. ಅಲ್ಲಿ ಹೋಗ್ಲಿಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಹೆಂಗು. ಸೊ ಅದು ಇನ್ನೊಂದು ವಿಷಯ. ಬಟ್ ಅದೆಲ್ಲ ಮುಗಿಸ್ಕೊಂಡು ಬೇಗ ಆದಷ್ಟು ಬೇಗದಲ್ಲಿ MS ಮುಗಿತು. MS ಮುಗಿದ ತಕ್ಷಣ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದು. ದಟ್ಸ್ ವೇರ್ ಮೈ ಪ್ಯಾಷನ್ ಆ್ಯಂಡ್ ಮೈ ದಿಸ್ ಡ್ರೀಮ್ ಲೈಸ್ ಆಲ್ಸೋ. ಸೊ ನಾನು ಆದಷ್ಟು ಬೇಗ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಂತ ಇದ್ದೀನಿ. ನಾನು ಹೇಳಿದಾಗೆ ನಾನು ನೋಡ್ಬೋದು ಈ ಹೆಲ್ಮೆಟಲ್ಲಿ ಆಲ್ರೆಡಿ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಗೋಪ್ರೋನ ಹಚ್ಕೊಂಡು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅದನ್ನು ಬೇಗದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದು ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಇಂಟ್ರೆಸ್ಟ್ ಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಅಫ್ಕೋರ್ಸ್ ನನ್ನ ಪ್ಯಾಷನ್ ಉಂಟು. ನನಗೆ ಹೇಳ್ದಂಗೆ ಕನ್ನಡದಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಮುಂಚೆ ಮಾಡ್ತಿದ್ದೆ, ಹಿಂದಿಲಿ ಮುಂಚೆ ಮಾಡ್ತಿದ್ದೆ. ನಾನೆಲ್ಲ ಬಿಟ್ಕೊಂಡು, ಬಿಕಾಸ್ ಆಲ್ಮೋಸ್ಟ್ 1 lakh ಸಬ್ಸ್ಕ್ರೈಬರ್ಸಲ್ಲಿ ಜನ ನಂದು ಹಿಂದಿಯವರು. ಅವ್ರನ್ನೆಲ್ಲ ಬಿಟ್ಕೊಂಡು ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂದರೆ ನೀವು ನಿಮ್ಮನ್ನೆಲ್ಲ ಸಪೋರ್ಟ್ ಸಹಕಾರ ಬೇಕು ನನಗೆ. ಸೊ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ. ಹಾಗೆ ಒಂದು ಕಾಮೆಂಟ್ ಸೆಕ್ಷನ್ ಹೇಳಿ ನಿಮಗೆ ಯಾವ ಟೈಪ್ ಕಾಂಟೆಂಟ್ ಬೇಕಪ್ಪ, ವ್ಲಾಗಿಂಗ್ ಬೇಕಾ, ಮೆಡಿಕಲ್ ಕಾಂಟೆಂಟ್ ಬೇಕಾ, ಎಲ್ಲ ಥರ ವೀಡಿಯೋಸ್ ಮಾಡ್ತೇನೆ ನಾನು. ಸೊ ಇವತ್ತಿಗೆ ಈ ವ್ಲಾಗ್ನಲ್ಲೇ ಮುಗಿಸ್ತೀನಿ. ಚಿಕ್ಕದಾಗಿರೋ ವ್ಲಾಗ್ನ ಹೇಳಬೇಕಿತ್ತು. ಸೊ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್, ದಟ್ ಇಸ್ ಇಟ್ ಹೆಲ್ದಿ, ಸ್ಟೇ ಹೆಲ್ದಿ, ಓನ್ಲಿ ಪಾಸಿಟಿವಿಟಿ, ನೋ ನೆಗೆಟಿವಿಟಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್, ಬಾಯ್.